ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿ ಬರೀ ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡ್ಕೊಳ್ತಾನೆ ಇರೋದೆ. ಒಂದು ಕಡೆ ಸರ್ಕಾರ ಈ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಮಾಡಿ ಅಂತ ಹೇಳಿದೆ. ಆ ಸಮೀಕ್ಷೆಯಲ್ಲೂ ಕೂಡ ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡಿಕೊಂಡು ಈಗ ಡೆಡ್ಲೈನ್ ಮುಗಿಯೋದಕ್ಕೆ 2 ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ಟೈಮನ್ನು ಎಕ್ಸ್ಟೆಂಡ್ ಮಾಡಿ 2 ದಿವಸ ಸಮಯಾವಕಾಶವನ್ನು ಕೊಡಿ ಅಂತ ಕೇಳೋದಕ್ಕೆ ರೆಡಿಯಾಗಿದೆಯಂತೆ ಬಿಬಿಎಂಪಿ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬಿಬಿಎಂಪಿ ಸ್ಟಿಕ್ಕರ್ ಸಮೀಕ್ಷೆ ಎಡವಟ್ಟಾಯ್ತು, ತಲೆ ಕೆಟ್ಟೋಯ್ತು. ಸಮೀಕ್ಷೆ ಡೆಡ್ಲೈನ್ಗೆ ಇನ್ನೆರಡೇ ದಿನ ಬಾಕಿ. ಮತ್ತೆ ಸಮೀಕ್ಷೆ ವಿಸ್ತರಣೆಗೆ ಮನವಿ. ಪರಿಶಿಷ್ಟ ಜಾತಿ ಸಮೀಕ್ಷೆಯನ್ನ ಮನೆ ಮನೆಗೆ ತೆರಳಿ ಮನೆಯವರನ್ನ ಮಾತನಾಡಿಸಿ ಸರ್ವೆ ಮಾಡಬೇಕು ಎಂಬ ನಿಯಮ ಇದೆ. ಆದರೆ ಮನೆ ಗೋಡೆ ಮೇಲೆ ಸ್ಟಿಕ್ಕರ್ ಅಂಟಿಸೋದು, ಬೈಕ್ ಮೇಲೆ ಸ್ಟಿಕ್ಕರ್ ಅಂಟಿಸಿ ಮನೆ ಮಾಲೀಕರನ್ನ ಮಾತನಾಡಿಸದೆ ಸರ್ವೆ ಮಾಡ್ತಾ ಇದ್ದಾರೆ. ಮನೆ ಮಾಲೀಕರ ಮೇಲೆ ಹಲ್ಲೆ ಮಾಡಿರೋದು ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿದ್ದು. ಈಗ ಬಿಬಿಎಂಪಿ ಸಮೀಕ್ಷೆಗೆ ಕೊಟ್ಟಿದ್ದ ಡೆಡ್ಲೈನ್ ಒಳಗಡೆ ಸಮೀಕ್ಷೆ ಮುಗಿಸೋಕೆ ಸಾಧ್ಯ ಆಗ್ತಿಲ್ಲ. 5ನೇ ತಾರೀಕಿನ ಒಳಗಡೆ ಸಮೀಕ್ಷೆ ಮುಗಿಸಬೇಕು ಅಂತ ಹೇಳಿದ್ರು. ಇನ್ನು ಸಮೀಕ್ಷೆ ಮುಗಿಸಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಕೇವಲ 52ರಷ್ಟು ಮಾತ್ರವೇ ಸರ್ವೆ ಮಾಡಲಾಗಿದೆ. 22 ಲಕ್ಷ ಮನೆ ಸರ್ವೆ ಆಗಿದ್ದು ಇನ್ನೂ 11 ಲಕ್ಷ ಮನೆಗಳ ಸರ್ವೆ ಮಾಡಬೇಕಿದೆ. ಉಳಿದಿರೋ 2 ದಿನದಲ್ಲಿ ಸರ್ವೆ ಮುಗಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಬಿಬಿಎಂಪಿ ಸರ್ವೆ ಮಾಡೋದಕ್ಕೆ ಮತ್ತಷ್ಟು ದಿನ ಕಾಲಾವಕಾಶ ಕೇಳೋದಕ್ಕೆ ಮುಂದಾಗಿದೆ. ಇನ್ನು 1 ವಾರ ಅಥವಾ 2 ವಾರದಲ್ಲಿ ಸರ್ವೆ ಮುಗಿಸೋ ಪ್ಲಾನ್ ನಲ್ಲಿ ಇದೆ ಬಿಬಿಎಂಪಿ. ನಾವು 2 ತಿಂಗಳಿಂದ ಸರ್ವೆ ಮಾಡ್ತಾ ಇದ್ದೀವಿ. ಮೇಜರ್ ಎಲ್ಲೆಲ್ಲಿ ಪಾಕೆಟ್ಸ್ ಇದೆ, ಎಲ್ಲೆಲ್ಲಿ ನಮಗೆ ಜನರು ಸಿಗ್ತಾರೆ, ಜಾತಿ ಸಮೀಕ್ಷೆಗೆ ನಮಗೆ ಟಾರ್ಗೆಟೆಡ್ ಪಾಪ್ಯುಲೇಷನ್ ಇದೆ, ಪ್ರತಿಯೊಂದು ಮನೆಗೆ ಹೋಗಬೇಕು ಅಂತ ಹೇಳಿ ನಾವು ಮಾಡಿದ್ದೇವೆ. ಅದು ಸುಮಾರು ಕೆಲಸ ಆಗಿದೆ. 2 ತಿಂಗಳಿಂದ ನೋಡ್ತಾ ಇದ್ದೀರಿ, ಎಲ್ಲರೂ ನಾವು ಮಾಡ್ತಾ ಇದ್ದೀವಿ. ಆದರೂ ಸಹ ಇದು ಕರೆಕ್ಟಾಗಿ ಕಾಂಪ್ರಿಹೆನ್ಸಿವ್ ಆಗಿ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಕಮಿಷನ್ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡು ಇದನ್ನು ಮುಗಿಸಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳಿದ್ದೇವೆ. ಇನ್ನೂ 3 ದಿವಸ ಇದೆ. ನಾವು ನಮ್ಮ ಜನರಿಗೆ ಡೈರೆಕ್ಟಾಗಿ ಇನ್ನೊಂದು ಸರಿ ನಾವು ಹೇಳ್ತೇವೆ, ಕರೆಕ್ಟಾಗಿ ಸರ್ವೆ ಮಾಡಬೇಕು, ಪ್ರತಿಯೊಂದು ಮನೆಗೆ ಹೋಗಿ ಇಂಟರ್ವ್ಯೂ ಮಾಡಿನೇ ಕೆಲಸ ಮಾಡಬೇಕು. ಬೆಂಗಳೂರಿನಲ್ಲಿ ಸರ್ವೆ ಮುಕ್ತಾಯಕ್ಕೆ ಜನ ಸಹಕರಿಸುತ್ತಿಲ್ಲ ಎಂಬ ಕುಂಟು ನೆಪವನ್ನ ಬಿಬಿಎಂಪಿ ಮಾಡ್ತಿದೆ. ಡೆಡ್ಲೈನ್ ಮುಕ್ತಾಯಕ್ಕೆ 2 ದಿನ ಇದ್ದು ಸರ್ವೆ ಮಾಡೋದಕ್ಕೆ ಮತ್ತೆಷ್ಟು ದಿನ ಕಾಲಾವಕಾಶ ಕೇಳಿದೆ, ಕಾದು ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.